ಏನಿಲ್ಲ, ಅತನಿ ಭೇಟಿ ಏನಿಲ್ಲ, ಖಾಸಗಿ ಕಾರ್ಯಕ್ರಮ, ಮಠದ ಕಾರ್ಯಕ್ರಮ, ಸಾಯಂಕಾಲ ಮದುವೆ ಇದೆ. ಸೊ ಅಷ್ಟಕ್ಕೆ ಸೀಮಿತವಾಗಿರುವಂಥ ಭೇಟಿ ಅಷ್ಟೇ. ಮತ್ತು ಬರಬೇಕಲ್ಲ, ನಮ್ಮ ಕಾರ್ಯಕರ್ತರಿರ್ತಾರೆ, ಪಕ್ಷ ಇದೆ, MP ಇದ್ದಾರೆ, ಬರ್ತಾನೆ ಇರಬೇಕಾಯ್ತು, ಬರ್ತೀವಿ. ಅದರಲ್ಲೂ ಅತನಿ ಭಾಗದಲ್ಲಿ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ ಮತ್ತು ಕಲ್ಲು ಗಣಿಗಾರಿಕೆ ಅಂತೂ ಯಥೇಚ್ಛವಾಗಿದೆ, ಅಕ್ರಮವಾಗಿ ಅಥವಾ ಈ ರೀತಿ ಆಗ್ತಾ ಇದೆ. ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಈ ಕಲ್ಲು ಗಣಿಗಾರಿಕೆ ಬದಲಿ ನೋಡ್ಬೇಕಲ್ಲ, ಅದು ತಹಶೀಲ್ದಾರ್ ಅವರ ಅಂಡರ್ನಲ್ಲಿ ಇಡೀ ತಾಲೂಕು ಬರ್ತೈತೆ. ಅವ್ರ ಅಕ್ರಮವಾಗಿ ಎಲ್ಲಿ ಆಗ್ತದೆ, ಅವ್ರ ಜವಾಬ್ದಾರಿ ಇದೆ. ನಾನು ಕೂಡ ಅವ್ರಿಗೆ ಹೇಳ್ತೀನಿ ಯಾವ ಏರಿಯಾದಾಗ ನಡೆದಿದೆ ಅಂತ. ಸೊ ಅವ್ರು ಅದಕ್ಕೆ ಅಥಾರಿಟಿ ಅವರು, ಸೊ ಅವ್ರು ಮಾಡಿದ್ರೆ ಸರಿ ಆಗ್ತದೆ. ಅವ್ರಿಗೆ ನಾನು ಕೂಡ ಸೂಚನೆ ಕೊಡ್ತೀನಿ. ಸರ್, ರಾಜ್ಯದಲ್ಲಿ ನಿಮ್ಮ ಪರವಾಗಿ ಮುಂದಿನ CM ಅಂತ ಇವತ್ತು ಪೂಜೆ ಸೂಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಬೆಂಬಲಿಗರು ಚೌಡೇಶ್ವರಿ ಪೂಜೆ ಮಾಡಿದ್ದಾರೆ. ಮಾಡ್ತಾರದೇನು ಹೊಳೆದಲ್ಲ, ಮುಂಚೆಯಿಂದ ಮಾಡ್ತಿರ್ತಾರೆ, ಮಾಡ್ತಾರೆ. ಅವ್ರ ಅಭಿಮಾನಿಗಳು ಅವರು ಪರವಾಗಿ ಪೂಜೆ ಮಾಡೋದೇನು ಹೊಸದಲ್ಲ, ಎಲ್ಲ ಕಡೆ ಮಾಡ್ತಿರ್ತಾರೆ. ಸೊ ಅದಕ್ಕೆ ಕಾಲಾವಕಾಶ ಕಾಯಬೇಕು, ಅವಾಗ ಅದು ಬರಬೇಕಾದಷ್ಟೇ. ಈ ಭಾಗದಲ್ಲಿ ಅಭಿವೃದ್ಧಿ, ರಸ್ತೆಗಳ ಅಭಿವೃದ್ಧಿ ಕುರಿತು ಏನಾದರೂ ಸರ್ ಬೆಳಗಾವಿ ಅದರಲ್ಲೂ ವಿಶೇಷ ಮಾಡ್ತದೆ. ಬೆಳಗಾವಿ ಜಿಲ್ಲೆಗೆ ಹೆಚ್ಚು ನಾವು ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಿ. ಬೇರೆ ಕಡೆ ಜಿಲ್ಲೆಗಿಂತ ಹೆಚ್ಚು ನಮ್ಮ ಜಿಲ್ಲೆಗೆ ಕೊಟ್ಟಿದ್ದೀವಿ ನಾವು ಶಾಸಕರಿಗೆ ಅಡಿಷ್ನಲ್ ಅನುದಾನ. ಸೊ ಈಗಾಗಲೇ ಪ್ರಾರಂಭ ಆಗಿದೆ, ಎಲ್ಲ ಕಡೆ ಪೂಜೆ ಮಾಡ್ತಾಯಿದ್ದೀವಿ. ಎಲ್ಲ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಆಯಾ ಶಾಸಕರು ಪ್ರಾರಂಭ ಮಾಡ್ತಿದ್ದಾರೆ ಪೂಜೆ ಮಾಡಿ. ಸರ್, ಮುಂದಿನ ನಡೆ ಪಕ್ಷ ಇರ್ತೈತಿ, ಪಕ್ಷ ಕಟ್ಟೋದು. 28ರಲ್ಲಿ ಮತ್ತೆ ನಮ್ಮ ಸರ್ಕಾರ ಅಧಿಕಾರ ಬರಬೇಕು. ಸೊ ಅದೇ ನಮ್ಮ ಎಲ್ಲರದು ನಡೆ. ಸರ್, ಈಗ ರಾಜ್ಯದಲ್ಲಿ ತ್ಯಾಗದ ಮಾತುಗಳು ಕೇಳಿ ಬರ್ತವೆ. ಈ ಹಿಂದೆ ಸಿದ್ದರಾಮಯ್ಯ ಮಾತಾಡಿದರು, ನಿನ್ನೆ ಖರ್ಗೆ ಅವರು ಮಾತಾಡಿದ್ದಾರೆ. ಸೊ ಇವತ್ತು ಪರಮೇಶ್ವರ್ ಅವರು ಹೇಳ್ತಾರೆ ತ್ಯಾಗದ ಮನೋಭಾವನೆ ಕಡಿಮೆ ಆಗ್ತಾ ಇದೆ ಅಂತ. ಇಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ, ಅದು ಯಾವ ಸಂದರ್ಭದಲ್ಲಿ ಮಾತಾಡ್ರೆ ಯಾಕೆ ಮಾತಾಡೋದು ಅದ್ರ ಬಗ್ಗೆ ಐಡಿಯಾ ಇಲ್ಲ. ಅದಕ್ಕೆ ಗ್ರಾಂಟ್ 200 ಕೋಟಿ ಕೊಡಬೇಕಾಗಿದೆ. ಅದು ಶಾರ್ಟ್ ಬಿದ್ದಿದೆ, ಅದಕ್ಕೆ ಅಷ್ಟನ್ನು ಕೊಡಬೇಕಾಗಿದೆ. ಅಷ್ಟು ಕೊಟ್ಟರೆ ಪೂರ್ಣಗೊಳ್ತೈತೆ. ಅದು ಪದೇ ಅವರು ಹೇಳ್ತಾನೆ ಇರ್ತಾರೆ. ಅದಕ್ಕೆ ಇನ್ನೆಷ್ಟು ವರ್ಷ ಕಾಯ್ಬೇಕು ಸರ್? ಇನ್ನೆಷ್ಟು ವರ್ಷ ಕಾಯ್ಬೇಕು? ಬೇಗ ಆಗಬೇಕು. ಯಾಕಂದರೆ ಈಗಾಗಲೇ 80% ದುಡ್ಡು ಕೊಟ್ಟಿದ್ದೀವಿ, ಇನ್ನು 20% ದುಡ್ಡು ಉಳಿದಿದೆ. ಅದು ಅಷ್ಟನ್ನು ಕೊಡಲಿಕ್ಕೆ ನಾವು ಇನ್ನೂವರೆಗೆ ಬೋರ್ಡ್ ಮೀಟಿಂಗ್ ಆಗಿಲ್ಲ. ಬೋರ್ಡ್ ಮೀಟಿಂಗ್ ಆದರೆ ಕೊಡಿಸ್ತೀವಿ ಅದನ್ನ ಬೇಗ. ಶಾಸಕರು ಹೇಳ್ತಾರೆ ಆದಷ್ಟು ಬೇಗ ಅಂತ ಸರ್. ಇನ್ನು ಎಷ್ಟು? ಅದೇನು ಮಾಡಲಿಕ್ಕಾಗಲ್ಲ, ಸರ್ಕಾರದಲ್ಲಿ ನಾವು ಹೇಳ್ದಂಗೆ ಆಗೋಲ್ಲ. ಈಗ 3 ಸಾರಿ ಮೀಟಿಂಗ್ ಮುಂದೆ ಹೋಯ್ತು. ಅದು ಬೋರ್ಡ್ ಮೀಟಿಂಗು 3 ಸಾರಿ ಮುಂದೆ ಹಾಕಿದ್ದಾರೆ. ಸೊ ಆ್ಯಕ್ಚುಲಿ ನಿನ್ನೆ ಕೂಡ ಮೀಟಿಂಗ್ ಇತ್ತು. ಅದು ಬಹುಶಃ ನಿನ್ನೆ ಏನು ಮಾಡಿದ್ರೆ ಗೊತ್ತಿಲ್ಲ. ಸೊ ನಾವು ಅದರಲ್ಲಿ ಸ್ಯಾಂಕ್ಷನ್ ಮಾಡೋದು CM ಅವ್ರಿಗೂ ಹೇಳಿದ್ದೀವಿ, ಶಾಸಕರು ಹೇಳಿದ್ದಾರೆ, ನಾವು ಹೇಳ್ತೀವಿ. ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸರ್ ನೀವು ಮುತುವರ್ಜಿ ವಹಿಸ್ಬೇಕು ಸರ್. ನಿಮ್ಮ ಒಂದು ಸ್ವಲ್ಪ ನಾವು ಹೇಳಿದ್ವಿ, ಅದೇ ಮೀಟಿಂಗ್ ಆಗ್ತಾ ಇಲ್ಲ. ಅದು ಮೀಟಿಂಗ್ ಆಗದೆ ಪಾಸ್ ಆಗೋಲ್ಲ. 3 ಸಾರಿ ಮುಂದೂಡಿದೆ. ಸೊ ಈ ಸಾರಿ ಮಾಡಿಸೋಂಥ ಪ್ರಯತ್ನ ಮಾಡ್ತೀವಿ. ಅದರಲ್ಲೂ ಈ ಬಸವೇಶ್ವರ ಯತ್ನರವರ ಯೋಜನೆಗೋಸ್ಕರ ನಾವು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಸಿದ್ಧ ಇದಾಗಲಿಲ್ಲ ಅಂತ ಶಾಸಕರ ಅಸಮಾಧಾನ ವ್ಯಕ್ತಪಡಿಸ್ತಾರೆ. ಈಗಾಗಲೇ ಹೇಳಿದ್ದಾರೆ, TVಯಲ್ಲಿ ಬಂತು, ಅದ್ರ ಮೇಲೆ ಪರ ಇರೋದೆಲ್ಲ ಆಗಿ ಹೋಯ್ತದ. ಈಗಾಗಲೇ ಹೇಳಿದ್ದಾರೆ ಶಾಸಕರು, ಒಂದು 2-3 ತಿಂಗಳಿಂದನೂ ಹೇಳಿದ್ರು ಅವರು. ಸೊ ಅದ್ರ ಬಗ್ಗೆ ಚರ್ಚೆ ಆಗಿದೆ. ಅದಕ್ಕೆ ಸರ್ಕಾರ ಕೂಡ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಅವ್ರಿಗೆ. ಒಂದು ಕಡೆ ಅಮ್ಮಜೇಶ್ವರಿ ಯತ್ನರವರಿ ಅತಿ ತ್ವರಿತಗತಿಯಾಗಿ ನಡೀತಾ ಇದೆ, ಈ ಕಡೆ ಬಸವೇಶ್ವರ ಮಂದಗತಿಯಾಗಿ ನಡೀತಾ ಇದೆ. ಇಲ್ಲ, ಅದು ಒಟ್ಟಾರೆ ಸ್ಯಾಂಕ್ಷನ್ ಒಂದೇ ಸರಿ ಆಗಿದೆ. ಇದು ಪಾರ್ಟ್ ಆಗಿದೆ. ನಂತರ ಅಡಿಷ್ನಲ್ ಕೇಳಿದ್ದಾರೆ, ಇದು 200 crore. ಅದು ಒಂದೇ ಸಾರಿ ಅದು ಅಮೌಂಟ್ ರಿಲೀಸ್ ಆಗಿದೆ. ಇದು ಪಾರ್ಟ್ ಆಗಿದೆ, 200 ಅಡಿಷನಲ್ ಕೊಡಬೇಕಾಗಿದೆ. ಹೀಗಾಗಿ ವಿಳಂಬ ಆಗಿದೆ. ಸರ್, ಫೈನಲಿ ಯಾವಾಗ CM ಆಗ್ತೀರಿ ಸರ್? CM ಈಗಿಲ್ಲ, ಇಲ್ಲಿಗೆ CM ಇಲ್ಲಿ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕಷ್ಟೇ ನಮ್ಮದು ಗುರಿ. CM ಅಧಿಕಾರ ಇಲ್ಲ, ಅಧಿಕಾರ ಬರೋದು ಒಂದೇ ಗುರಿ. ಹೈಕಮಾಂಡ್ ಆದೇಶಕ್ಕೆ ಎಲ್ಲ ನಾಯಕರು ಸೈಲೆಂಟ್ ಹೊಡೆದ್ರೆ ಏನು ಸರ್? ಮತ್ತೆ ಏನು ಮಾಡ್ಬೇಕ್ರಿ? ಏನು ಜಿಗಾಡ್ಬೇಕಾ? ದಿವಸ ಏನು ವಿರೋಧ ಹೇಳಿಕೆ ಕೊಡ್ಬೇಕಾ? ನಮ್ಮ ಪಕ್ಷದ ನಾವು ಡ್ಯಾಮೇಜ್ ಮಾಡ್ಬೇಕಾ? ಹಂಗಾಗೋಲ್ಲ. KPCC ಪಟ್ಟಾನು ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ? ಇಲ್ಲ, ಆ ರೀತಿ ಯಾವುದೇ ಈಗ ನಮ್ಮ ಪಕ್ಷದ ಮುಂದೆ ಯಾವುದೋ ಕಾರ್ಯಕ್ರಮ ಇಲ್ಲ. ಈಗ ಇದ್ದಾರೆ, ಮುಂದುವರಿತಿದ್ದಾರೆ, ಅವರೇ ಮಾಡ್ತಿದ್ದಾರೆ. ಸೊ ನೀವು BJP ಬಗ್ಗೆ ಹೇಳೋದು, BJP ಬಗ್ಗೆ ನಾವು ಹೇಳೋಕ್ಕಾಗಲ್ಲ. ಅದು ಅವರ ವೈಯಕ್ತಿಕ ಪಕ್ಷದ ವಿಚಾರ, ಆಂತರಿಕ ವಿಚಾರ. ಅದ್ರ ಬಗ್ಗೆ ನಾವೇನು ಹೇಳೋಕ್ಕಾಗಲ್ಲ. ಅದು ಇಲ್ಲ, ಪ್ಲೀಸ್. ಮತ್ತೆ ಸಂಜೆಗೆ ಅದು ಬೇರೆ ಆಗ್ತೈತಿ. ನಾ ಇಲ್ಲೇನೋ ಹೇಳ್ತೀನಿ, ಅಲ್ಲಿ ಹೋಗಿ ಸಂಜೆಗೆ ಹೋಗಿ ಮತ್ತೆ ನಾನು ಇರೋದು 4 ಮಂದಿ, ನಾವು ಇರೋದು ಆಗೋಲ್ಲ. ಪ್ಲೀಸ್, ಅದ್ರ ಬಗ್ಗೆ ಇಲ್ಲ, ಅದು ಮತ್ತೆ ಪ್ಲೀಸ್. ಈಗ ಸಾಕು, ಈಗಲೇ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ. ಅಂತ ಯಾವುದೇ ಪ್ರಸ್ತಾವನೆ ಇಲ್ಲವೇ ಇಲ್ಲ.
ಈಗ ಏನಿದ್ರು ಪಕ್ಷ ಸಂಘಟನೆ ಅಷ್ಟೇ. ಬಟ್ ಹೈಕಮಾಂಡ್ ಆದೇಶಕ್ಕೆ ಭದ್ರಾಗಿರ್ತೀರಿ. ಅದು ಖಂಡಿತ ಅದ್ರಾಗೇನು ಪ್ರಶ್ನೆ ಇಲ್ಲ, ಎಲ್ಲರೂ ಭದ್ರಾಗಿರಲೇಬೇಕು. ಹೈಕಮಾಂಡ್ ಅಂತಿಮ. ಸರ್ ಒಂದು ರಿಕ್ವೆಸ್ಟ್ ಐತೆ, ಹೇಳ್ರಿ.